ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಚಾರ ಏನು ಅಂದರೆ, ಹೆಣ್ಣುಮಕ್ಕಳಿಗೆ ಕರ್ನಾಟಕ ಎಷ್ಟು ಸೇಫು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಕಳೆದ 1 ತಿಂಗಳಿನಲ್ಲಿ ಸುಮಾರು 4 ಹೆಣ್ಣು ಮಕ್ಕಳ ಬರ್ಬರ ಹತ್ಯೆ ಆಗಿದೆ. ಅದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ. ಮೊದಲನೇದಾಗಿ ನೋಡಕ್ಕೆ ಹೋದರೆ ಖುಷಿ, ಬಿಡದಿಯ ಭದ್ರಾಪುರ ಲೇಔಟ್ನ ಹಕ್ಕಿಪಿಕ್ಕಿಯ ಜನಾಂಗದ ಮಾತು ಬಾರದ ಕಿವಿ ಕೇಳದ ಈ ಹುಡುಗಿ ರೈಲ್ವೆ ಟ್ರ್ಯಾಕ್ನಲ್ಲಿ ಅಂದರೆ ಬರ್ಬರವಾಗಿ ಹತ್ಯೆ ಆದಂಥ ಸ್ಥಿತಿಯಲ್ಲಿ ಸಿಕ್ಕಿದ್ರೂ ಕೂಡ 3 ದಿನಗಳು ಪೊಲೀಸ್ನವರು ಯಾವುದೇ ರೀತಿ FIR ಮಾಡಿರೋದಿಲ್ಲ ಇದ್ರ ಮೇಲೆ. ಈಗ ಆ ಒಂದು ಹುಡುಗಿಯ ಹತ್ಯೆ ಪ್ರಕರಣನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಅವರ ಒಂದು ಮನೆಯವರು ಕೋರ್ಟ್ನ ಕೇಸ್ನ ಮೂಲಕನೇ ಬಗೆಹರಿಸಬೇಕು. ಯಾಕೆಂದರೆ ಈಗ ಆಲ್ರೆಡಿ ಪೊಲೀಸ್ನವರು ಇದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಟ್ಟಿದ್ದಾರೆ. ಏನಂದರೆ ರೈಲ್ವೆ ಇಲಾಖೆಯಿಂದ ಮಾಹಿತಿ ತಗೊಂಡು, ಇಲ್ಲ ಇದು ಆಕೆನೇ ಹೋಗಿ ರೈಲಿಗೆ ಸಿಗಾಕೊಂಡಿರೋದು, ಆಕ್ಸಿಡೆಂಟ್ ಇದು ಅಂತ ಪ್ರೂವ್ ಮಾಡಿದ್ದಾರೆ. ಆಲ್ರೆಡಿ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಖುಷಿಯ ಒಂದು ಈ ಏನು ಕೊಲೆಯ ಪ್ರಕರಣ ಮಾಸೋದಕ್ಕಿಂತ ಮುಂಚೆನೆ ಚಂದಾಪುರ, ಬೆಂಗಳೂರಿನ ಗ್ರಾಮಾಂತರ ಚಂದಾಪುರದಲ್ಲಿ ಒಂದು 18 ವರ್ಷದ ಅನ್ಐಡೆಂಟಿಫೈಡ್ ಹುಡುಗಿಯ ಶವ ಒಂದು ಸೂಟ್ ಕೇಸ್ನಲ್ಲಿ ಪತ್ತೆಯಾಗಿದೆ. ಅದು ಕೂಡ ರೈಲ್ವೆ ಟ್ರ್ಯಾಕ್ನಿಂದ ಆಚೆಗೆನೆ. ಪೊಲೀಸ್ನವರು ಸ್ಥಳಕ್ಕೆ ಆಗಮಿಸಿ ಆಕೆಯ ಒಂದು ಆ ಸೂಟ್ ಕೇಸ್ನ ಪರಿಶೀಲನೆ ಮಾಡಿದಾಗ ಆಕೆ ಯಾರು ಏನು ಎತ್ತ ಅಂತ ಇನ್ನೂವರೆಗೂ ಐಡೆಂಟಿಫೈ ಆಗಿಲ್ಲ. ಸೊ ಇದನ್ನು ಅನ್ಐಡೆಂಟಿಫೈಡ್ ಬಾಡಿ ಅಂತ ಈಗಲೂ ಅದನ್ನು ಪ್ರಿಸರ್ವೇಷನ್ ಮಾಡಿರ್ತಾರೆ. ಹಾಗೂ ಆಕೆಯ ಒಂದು ಭಾವಚಿತ್ರವನ್ನು ಎಲ್ಲ ಪೊಲೀಸ್ ಠಾಣೆಗಳಿಗೂ ಸರ್ಕ್ಯುಲೇಟ್ ಮಾಡಿದ್ದಾರೆ. ಆದರೂ ಕೂಡ ಇನ್ನೂವರೆಗೂ ಆ ಹುಡುಗಿಯ ಯಾರು ಏನು ಎತ್ತ ಎಲ್ಲಿಂದ ಬಂದಿದ್ದಾಳೆ, ಆಕೆಯ ತಂದೆ ತಾಯಿ ಯಾರು ಅಂತ ಇನ್ನೂ ಟ್ರೇಸ್ ಔಟ್ ಆಗಿಲ್ಲ. ಇದು 2ನೇ ಪ್ರಕರಣ. ಆದರೆ 3ನೇ ಪ್ರಕರಣ ಮೈಸೂರಿನಲ್ಲಿ 25 ವರ್ಷದ ಒಂದು ಯುವತಿ ಮೈಸೂರು ಔಟ್ಸ್ಕರ್ಟ್ಸಲ್ಲಿ ಶವವಾಗಿ ಸಿಕ್ಕಿದ್ದಾಳೆ. ಆಕೆ ಒಂದು ಅನಾಥ ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ತನ್ನ ತಂದೆ ಜೊತೆಗೆ ಹೋಗಿ ಬರ್ತೀನಿ ಅಂತ ಬಸ್ ಹತ್ತಕ್ಕೆ ಹೋದಂಥ ಯುವತಿ ಮರ್ದಿನ ಬೆಳಿಗ್ಗೆ ಸಿಕ್ಕಿದ್ದು ಶವವಾಗಿ. ಈ ಘಟನೆ ನಡೆದು ಕೇವಲ 4 ದಿವಸಗಳು ಕಳೆದಿದೆ. ಈ ಘಟನೆ ಮಾಸೋದಕ್ಕಿಂತ ಮುಂಚೆನೆ ಆಲ್ರೆಡಿ ಮತ್ತೊಂದು ಪ್ರಕರಣ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಂಗುಂಟೆ ಗ್ರಾಮದಲ್ಲಿ. ಅಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಅಂದರೆ ಖಾಸಗಿ ಶಾಲೆಯಲ್ಲಿ ಬಸ್ ಸಹಾಯಕಿಯಾಗಿ, ಅಂದರೆ ಬಸ್ನೊಳಗೆ ಕಂಡಕ್ಟರ್ ರೂಪದಲ್ಲಿ ಸ್ಕೂಲಿನ ಒಳಗೆ ಕೆಲಸ ಮಾಡ್ತಾ ಇದ್ದಂಥ ಆಶಾ 25 ವರ್ಷದ ಯುವತಿ, ಈಕೆ ಕೂಡ ಬರ್ಬರವಾಗಿ ಹತ್ಯೆಯಾಗಿ ಆಕೆಯ ಶವ ಸಿಕ್ಕಿದೆ. ಈ ರೀತಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಹಿಳೆಯರು ಈ ರೀತಿ ಕೊಲೆ ಆಗ್ತಾ ಇರೋದು ಒಂದು ತುಂಬ ಅನುಮಾನಾಸ್ಪದವಾಗಿದೆ. ಆದರೆ ಇದ್ರ ಬಗ್ಗೆ ಯಾರು ಯಾವುದೇ ರೀತಿ TV ಚಾನಲಲ್ಲಾಗಲಿ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ರೀತಿ ಒಂದು ನ್ಯೂಸ್ನ ಮಾಡ್ತಾ ಇಲ್ಲ. TV ಚಾನಲ್ ಅವರಂತರೂ ದರ್ಶನ್ ಕೇಸ್ ಮೇಲೆ ತುಂಬಾ ನಿಗಾ ವಹಿಸ್ತಾರೆ. ದರ್ಶನ್ ಕೋರ್ಟಿಗೆ ಬಂದರೂ ತೋರಿಸ್ತಾರೆ, ದರ್ಶನ್ ಎಲ್ಲಾದರೂ ಓಡಾಡಿದ್ರೂ ತೋರಿಸ್ತಾರೆ. ಆದರೆ ಇಂಥ ಮಾಹಿತಿಗಳನ್ನ ಯಾವ TV ಚಾನಲ್ ಅವರು ಹೈಲೈಟ್ ಮಾಡ್ತಾ ಇಲ್ಲ, ಎಂಥದೂ ಇಲ್ಲ. ಇದ್ರ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಜನ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗುತ್ತೆ. ಒಂಟಿ ಮಹಿಳೆಯರು ಓಡಾಡುವಾಗ ಅವರು ಕೂಡ ತುಂಬಾ ಈ ಪ್ರಕರಣಗಳನ್ನು ನೆನಪಲ್ಲಿ ಇಟ್ಕೊಂಡು ಓಡಾಡುವಾಗ ಅವರ ಜೊತೆ ಯಾರಾದರೂ ಒಬ್ಬರು ಫ್ಯಾಮಿಲಿ ಮೆಂಬರ್ ಆಗಲಿ ಫ್ರೆಂಡ್ಸ್ ಆಗಲಿ ಜೊತೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಈ ಎಲ್ಲ ಪ್ರಕರಣಗಳನ್ನು TVಯಲ್ಲಾಗಲಿ ಮಾಧ್ಯಮದಲ್ಲಾಗಲಿ ತೋರಿಸೋದಿಲ್ಲ. ಯಾಕೆ ಅಂದರೆ TRP ರೇಟ್. ಇದರಿಂದ ಯಾವ TRPನೂ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಏನೂ ತೋರಿಸೋದಿಲ್ಲ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಭದ್ರತೆ ಇದೆ ಅಂತ ಈ ಎಲ್ಲ ಪ್ರಕರಣಗಳಿಂದ ತಿಳಿದು ಬರುತ್ತೆ. ಇದ್ರ ಬಗ್ಗೆ ಪೊಲೀಸ್ನವರು ಹೆಚ್ಚಿನ ಗಮನ ಹರಿಸಬೇಕು. ಸರ್ಕಾರ ಕೂಡ
ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲ ಅಂದರೆ ಹೆಣ್ಣುಮಕ್ಕಳಿಗೆ ಯಾವುದೇ ರೀತಿ ಒಂದು ರಕ್ಷಣೆ ಇರೋದಿಲ್ಲ. ಕರ್ನಾಟಕದಲ್ಲಿ ಭಯದ ವಾತಾವರಣ ಶುರು ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಈ ಪ್ರಕರಣಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದು ನನ್ನ ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.